ದಯದಿಂದ ನನ್ನ ತಮ್ಮ ವಿಜಯ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದಾನೆ. ಹಾಗೆ ಇನ್ನೊಬ್ಬ ತಮ್ಮ ಅಜಯನಿಗೂ ನಿನ್ನ ದಯದಿಂದ ಯಾವುದಾದ್ರು ಒಂದು ಉದ್ಯೋಗ ದೊರೆತರೆ ನಮ್ಮ ಬಾಳಿನಲ್ಲಿ ಕಷ್ಟದ ಕತ್ತಲೆಗೆ ಬೆಳಕು ನೀಡಿದಂತ ದೇವರು ನೀನಾಗುತ್ತೀಯ. ಹಾ, ನನಗೆ ಗೊತ್ತು ನೀನು ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎಂದು. ಒಬ್ಬರು ಇಟ್ಟುಕೊಂಡು ಮಾತಾಡ್ಬೇಕು ಅನ್ಸುತ್ತಾ ಇದೆ. ಏನಿಲ್ಲ ಗಂಗಾ, ನಮ್ಮ ತಮ್ಮ ಅಜಯನಿಗೂ ಯಾವ್ದಾದ್ರು ಒಂದು ಉದ್ಯೋಗ ದೊರೆತರೆ ನಮ್ಮ ಬಾಳು ಎಷ್ಟು ಸುಂದರವಾಗಿರುತ್ತದೆ ಎಂದು ಯೋಚಿಸ್ತಾ ಇದ್ದೆ. ನೋಡ್ರಿ, ಆ ದೇವ್ರ ಕಣ್ಣ ಮುಟ್ಟ ಬಿಟ್ಟು ಸಾಧ್ಯ ಆ ಮಾತು. ಗಂಗಾ, ನಮ್ಮಂತ ಬಡವರ ಮೇಲೆ ಆ ದೇವರು ಖಂಡಿತ ಕಣ್ಣು ತೆರೆಯುತ್ತಾನೆ. ಹೌದ್ರಿ ನೋಡಿ, ಆ ದೇವರು ನಮ್ಮಂತ ರೂಪಾಯಿ ಕರ್ಣ ತೋರಿಸುತ್ತಾನೆ. ಆದರೆ ಆ ದೇವರು ನಂಬಿದರೆ ಯಾವತ್ತೂ ಕೈ ಬಿಡುವ ಸ್ವಾಮಿ, ಕೈ ಬಿಡುವುದಿಲ್ಲ. ಗಂಗಾ, ನಿನ್ನ ಮೈದಾನದಲ್ಲಿ ಕಾಂತಾನೆ ಇಲ್ವಲ್ಲ? ನೋಡಿ, ಅಜಯ್ ಇದೆ ಈಗ ಹೊರಗಡೆ ಹೋಗಿದ್ದಾನೆ, ವಿಜಯ್ ಡ್ಯೂಟಿಗೆ ಹೋಗಿದ್ದಾನೆ. ಅವನು ಡ್ಯೂಟಿ ಅಂತ ದಿನ ಹೋಗ್ತಾ ಇರ್ತಾನೆ. ಒಂದು ದಿನ ಮಾತ್ರ ರಜಾ ಹಾಕಿ ಮನೆಯಲ್ಲಿ ಇರಬಾರದೆ ವಿಜಯ್? ನೋಡಿ, ಕಾನೂನು ತೀವ್ರ ನಂಬಿಕೊಂಡಿದ್ರೆ ನಮ್ಮ ಆ ಡ್ಯೂಟಿ ಮಾಡಿದವನಿ ಬೇಸರ ನೋಡಿ ಇರೋದಿಲ್ಲ ಸ್ವಾಮಿ ಅವನಿಗೆ. ಅಣ್ಣ, ಅತ್ತಿಗೆ ಎಲ್ಲಿದ್ದೀರಾ? ಹಾ, ಬಾರಪ್ಪ ಅಜಯ್. ಹಾ, ಏಕೋ ಸಂತೋಷವಾಗಿದ್ದೀಯಲ್ಲ, ಏನು ವಿಷಯ? ಮೊದಲು ಸ್ವೀಟು, ಆಮೇಲೆ ವಿಷಯ. ಆಯ್ತು, ಈಗಲಾದ್ರೂ ಹೇಳಪ್ಪ, ಏನು ವಿಷಯ ಅಂದ್ರು? ಅಣ್ಣ, ನಾನು ಆ ದುಷ್ಟ ಗಣರಾಜನ ಶ್ರೀಗಂಧದ ರೇಣು ಹಿಡಿದು ಆ ಸರ್ಕಾರಕ್ಕೆ ಒಪ್ಪಿಸಿದ್ದೇನೆ. ಅದಕ್ಕೆ ಸರ್ಕಾರ ನನಗೆ ಪ್ರಮೋಷನ್ ಕೊಟ್ಟಿದೆ ಅಣ್ಣ, ಪ್ರಮೋಷನ್ ಕೊಟ್ಟಿದೆ. ಸಂತೋಷ, ಆದರೆ ಒಂದು ಕಡೆ ದುಃಖ ಆಗ್ತದೆಯಪ್ಪ. ಯಾಕಣ್ಣ, ನಾನೇನಾದ್ರೂ ತಪ್ಪು ಮಾಡಿದ್ದೇನಣ್ಣ? ಇಲ್ಲಪ್ಪ, ಸರಿಯಾಗಿದೆ. ಆದರೆ ಅದು ಅವರ ದೃಷ್ಟಿಯಲ್ಲಿ ತಪ್ಪೇ. ಏಕೆಂದರೆ ನೀನು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಲಾರಿಯನ್ನು ಎಳೆದುಕೊಟ್ಟರೆ ಅಂದರೆ ಅವರನ್ನು ನನ್ನ ಸುಮ್ಮನೆ ಬಿಡುತ್ತಾರೇನಪ್ಪ. ಅಣ್ಣ, ಇದು ತಪ್ಪು ಅಂತ ಅವರು ನನ್ನ ಎದುರು ಬಂದರೆ ಅವರ ರುಂಡವನ್ನೇ ಚೆಂಡಾಡಿ ಬಿಡ್ತಾರೆ. ನಿನಗೆ ತಿಳಿಯದಪ್ಪ, ನಾನು ಹೇಳುತ್ತೇನೆ ಕೇಳು ಅಂತವರ ಎದುರು ನಿಲ್ಲುವುದು ಸರಿಯಲ್ಲಪ್ಪ, ಸರಿಯಲ್ಲ. ಯಾಕಣ್ಣ, ಅಂದು ನೀ ಹೇಳಿದ ಮಾತು ಮರೆತೆಯಾ? ಆ ಸತ್ಯದ ಮಾತನ್ನು ಮರೆತು ಬಿಟ್ಟಿಯಾ ಅಣ್ಣ? ಆ ಶ್ರೀಗಂಧದ ಲಾರಿಯನ್ನು ನಾನು ಯಾರಿಗಾದ್ರೂ ಮಾಡಿ ಅನಾಥನಿದ್ದರೆ ನೀನು ನನ್ನ ಬೆಣ್ಣೆ ತಟ್ಟಿ ಮನೆಯೊಳಗೆ ದೋಷದಿಂದ ಕರೆದುಕೊಳ್ತಿದ್ದೀಯ ಅಣ್ಣ. ಹಾಗಂತ ತಿಳಿಯಬೇಡ ಅಜಯ್. ಅಣ್ಣ, ನೀ ಹೇಳುತ್ತಿರುವ ಮಾತಿನ ಅರ್ಥ ಆ ದುಷ್ಟ ಸರ್ಪಗಳಿಗೆ ಮತ್ತಷ್ಟು ಸಪೋರ್ಟ್ ಕೊಟ್ಟು ಈ ನಮ್ಮ ದೇಶದಲ್ಲಿರುವ ಎಲ್ಲಾ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗಲು ಬೆಣ್ಣೆ ತಟ್ಟೆ ಆಗ್ತದೆ ಅಂತ ನಿನ್ನ ಮಾತಿನ ಅರ್ಥ. ಆಯ್ತು, ನಾನು ಈ ನಿನ್ನ ಬುದ್ಧಿಯ ಮುಂದೆ ಚಿಕ್ಕವನಾಗಿ ಬಿಟ್ಟೆ. ಹಾ, ನೀ ಮಾಡ್ತಾ ಇರುವುದೇ ಸರಿ. ಆದರೆ ನೀನು ಅಂತವರ ಎದುರಾಗಿ ನಿಂತಿರುವೆ ಅಂದ ಮೇಲೆ ನಿನ್ನ ಬಾಳು ಬಹಳ ಹುಷಾರಾಗಿರ್ಬೇಕಪ್ಪ, ಬಹಳ ಹುಷಾರಾಗಿರ್ಬೇಕು. ಯಾಕ್ರಿ, ತನ್ನ ಮೈದ ಅಂದ್ರೆ ಕೈಲಾಲ ಅಂತ ತಿಳಿದುಕೊಂಡಿದ್ದೀರಾ? ಎಂತ ಶ್ರೀಮಂತರು ಬಂದ್ರು ಅವನು ಹುಟ್ಟಿನ ಅರಗಿಸುತ್ತಾನೆ ನನ್ನ ಮೈದ್ರ, ಗೊತ್ತಾ ನಿಮಗೆ? ಆಯ್ತು, ಹಾ, ನೀನು ನಿನ್ನ ಮೈದೂರ ಪಾರ್ಟಿ ಒಂದೇ ಆಯ್ತು. ತುಂಬಾ ಹೊಟ್ಟೆ ಇಸ್ತಾ ಇದೆ. ಹಾ ಅಣ್ಣ, ಅಜಯ್ ನನ್ನ ಬರಲಿ, ಎಲ್ಲರೂ ಸೇರಿ ಊಟ ಮಾಡಿರಬೇಕು. ಅಜಯ್ ಬಂದೇ ಬಿಟ್ಟ ನೋಡಲ್ಲಿ. ಅಜಯ್ ಬರಪ್ಪ, ನಿನ್ನ ಸಲುವಾಗಿ ನಿನ್ನ ತಮ್ಮ ಅಜಯ್ ಕಾಯ್ತಾ ಇದ್ದ. ಬನ್ನಿ ಎಲ್ಲರೂ ಕೂಡಿ ಊಟ ಮಾಡೋಣ. ಅಂದ ಹಾಗೆ ಈ ಹುಡುಗಿ ಯಾರಪ್ಪ? ನೀವು ಈ ಊರಿನ ಧನಿಕರಾದ ಧನರಾಜನ ಮಗಳು ಸೌಂದರ್ಯ ಅಲ್ಲವೇ? ಹೌದು, ನಾನು ಧನರಾಜ ಅವರ ಮಗಳು. ಆ ಅದರದ ಶ್ರೀಮಂತರ ಮಗಳು ನಮ್ಮ ಮನೆಗೆ ಬರಲ್ಲ ಕಾರಣವೇನು? ಅಜಯ್ ಅಣ್ಣ, ಅದು 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 ಏನನ್ನ ಅದು?
ಅದು ನಾನು ಮತ್ತೆ ಸೌಂದರ್ಯ ಒಬ್ಬರಿಗೊಬ್ಬರು ಮನಸ್ಸಾರಿ ಪ್ರೀತಿಸುತ್ತಿದ್ದೇವೆ ವಿಜಯ್. ಅದಕ್ಕೆ ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಅಂತ ತಾನೇ ನೀ ಹೇಳ್ತಾ ಇರೋದು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅಣ್ಣ ಏನು ಹೇಳ್ತಿರುವಿರಿ? ಹೌದು ಕಣೋ, ಹೌದು. ಒಂದು ಕಾಲದಲ್ಲಿ ಇವಳ ತಂದೆಯಿಂದಲೇ ನಮಗೆ ಭಿಕ್ಷೆ ಬೇಡುವ ಸ್ಥಿತಿ ಬಂದಿತ್ತು. ಈಗ ಆ ದೇವರ ದಯದಿಂದ ನಮ್ಮ ಬಾಳು ಚೆನ್ನಾಗಿ ನಡೀತಾ ಇದೆ. ಅಜಯ್, ನೀನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಯಾವ್ದಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಎತ್ತಿಕೊಳ್ಳಿದ್ದಾನೆ ಅಂದ್ರೆ ಈಗ ನಿನ್ನನ್ನು ನೋಡಿದ್ರೆ ಇಂಥ ಕೆಟ್ಟವರ ಸಂಬಂಧ ಬೆಳೆಸುವಂತ ಬಂದಿದ್ದೀಯ. ಗಂಗಾ, ನೋಡಿದ್ಯಾ ಈ ನಿನ್ನ ಕೆಟ್ಟ ಮೈದನ ಮಾಡಿದ ಕೆಟ್ಟ ಕೆಲಸವನ್ನು? ಇದೇನ್ ಮೈದ್ರ, ನೀನ್ ಹೇಳ್ತಿರೋ ಮಾತು ನಿಜವಿದೆಯಾ? ಹೌದು ಅತ್ತಿಗೆ, ನಾನು ನಿಜವಾಗಲೂ ಅವಳನ್ನು ಪ್ರೀತಿಸುತ್ತಿದ್ದೇನೆ. ವಿಜಯ್, ನಿನಗೆ ಅವಳೇ ಬೇಕಂದರೆ ಅವಳೊಂದಿಗೆ ಹೊರಟು ಹೋಗು. ಇಲ್ಲ ನಾವು ಬೇಕಂದರೆ ಅವಳನ್ನು ಬಿಟ್ಟು ಮನೆಯಲ್ಲಿ ಇರು. ಏನು ಹಿರಿಯರು ಇರುವಂತ ಮನೆ ಇದೆ ಅಂತ ಒಂದ್ ಮಾತು ಕೇಳಿ ಅವ್ರಿಗೆ ಮದ್ವೆ ಆದ್ರೆ ಆಯ್ತು ಅಂತ ಬಂದ್ರೆ ಇಲ್ಲಿ ಒಂದ್ ಚೂರನು ಮರ್ಯಾದೆನೇ ಇಲ್ಲ ಈ ಮನೆಯಲ್ಲಿ. ಅಜಯ್ ನೋಡು, ಇಲ್ಲಿಂದ ದೂರ ಹೋಗಿ ಮದ್ವೆ ಆಗೋಣ ಬಾ ಅಜಯ್. ಸೌಂದರ್ಯ, ಇಲ್ಲಿವರೆಗೂ ನನ್ನ ಅಣ್ಣನಿಗೆ ಬೇಡವಾದ ಕೆಲಸ ನಾನು ಮಾಡಿಲ್ಲ, ಇನ್ನು ಮುಂದೆನೂ ಮಾಡುವುದಿಲ್ಲ. ದಯವಿಟ್ಟು ನೀನು ಯಾರನ್ನಾದರೂ ಮದುವೆಯಾಗಿ ಸುಖದಿಂದ ಇರು ಸೌಂದರ್ಯ. ಅಜಯ್, ಏನ್ ಹೇಳ್ತಾ ಇದೀಯ? ಹೋಗಿ ಹೋಗಿ ನಿನ್ನಂತವನ್ನ ಪ್ರೀತಿಸ್ತದ್ನಲ್ಲ ನನ್ ತಪ್ಪ. ನೀನ್ ಇಲ್ಲದಿದ್ರೆ ಬದುಕಲಾರೆ, ನೀನೇ ನನ್ ಜೀವ ಅಂತ ಸುಳ್ಳು ಹೇಳಿ ಈಗ ಬೇರೆಯವ್ರನ್ನ ಮದುವೆಯಾಗಿ ಸುಖದಿಂದ ಇರು ಅಂತ ಇದ್ದೀರಲ್ಲ, ಒಂಚೂರಾದ್ರೂ ಹೃದಯ ಇದೆಯಾ ಅಜಯ್? ಸೌಂದರ್ಯ, ಈಗ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೋ ಸೌಂದರ್ಯ. ಅಜಯ್, ನನಗೀಗ ನೀನು ಏನು ಹೇಳ್ಬೇಡ. ನಿನ್ಗೆ ನಿಮ್ ಅಣ್ಣ ಮುಖ್ಯನೋ ನಾನ್ ಮುಖ್ಯ? ಸೌಂದರ್ಯ, ನನಗೆ ನನ್ನ ಅಣ್ಣನೇ ಮುಖ್ಯ. ಅಜಯ್, ಏನ್ ಹೇಳ್ತಾ ಇದೀಯ ನೀನು? ಹೌದು ಸೌಂದರ್ಯ, ಹೌದು. ಹಾಗಾದ್ರೆ ನಾನು ಬದುಕಬಾರದು. ಪ್ರೀತಿಸಿದವನೇ ಕೈ ಕೊಟ್ಟ ಮೇಲೆ ನಾನು ಜೀವಂತವಿದ್ದರೂ ಏನು, ನಾನು ಬದುಕಬಾರದು. ಇಲ್ಲಮ್ಮ ಸೌಂದರ್ಯ, ನನ್ನ ತಮ್ಮ ಇಷ್ಟಪಟ್ಟದ್ದನ್ನು ನಾನು ಯಾವತ್ತೂ ಬೇಡ ಅಂದಿಲ್ಲ. ಅಣ್ಣ, ಏನ್ ಹೇಳ್ತಿರುವಿರಿ? ಹಾ ಆಯ್ತು ಅಜಯ್. ಸೌಂದರ್ಯ, ನಾಳೆ ನಿಮ್ಮ ಮನೆಗೆ ಹೋಗಿ ನಿಮ್ಮ ತಂದೆಯ ಜೊತೆ ನಿಮ್ಮ ಮದುವೆ ಬಗ್ಗೆ ಮಾತನಾಡಿಕೊಂಡು ಬರುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ ಬಗ್ಗೆ ತಿಳಿದೇನೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಎದ್ದೇಳಮ್ಮ, ನಿಮ್ಮೆಲ್ಲರಿಗೂ ದೊಡ್ಡವನಾದ ನಾನು ಮಾಡಬೇಕಾದ ಕರ್ತವ್ಯ ಇದು. ನನಗೆ ಗೊತ್ತಿತ್ತು ಈ ಪ್ರೇಮಿಗಳನ್ನ ದೂರ ಮಾಡುವ ಕಡಕನಲ್ಲ ನಮ್ಮಣ್ಣ ಅಂತ. ಅಜಯ್, ಹೋಗ್ ಬರ್ತೀನಿ, ತಡವಾಯ್ತು. ಇಲ್ಲಮ್ಮ, ಊಟ ಮಾಡಿಕೊಂಡು ಹೋಗುವಂತೆ. ಹೌದಮ್ಮ, ಬನ್ನಿ, ಹಾಗಾದ್ರೆ ನನಗೂ ತುಂಬಾ ಹಸಿವಾಗಿದೆ. ಇಷ್ಟು ನೀವು ಪ್ರೀತಿಯಿಂದ ಹೇಳ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗ್ಲೂ ಊಟ ಮಾಡ್ಕೊಂಡು ಹೋಗ್ತೀನಿ. ಹಾ ಅಜಯ್, ಇಷ್ಟೊತ್ತಿನ ತನಕ ನಿನ್ನ ತಮ್ಮ ನಿನ್ನ ಸಲುವಾಗಿ ಕಾಯ್ತಾ ಇದ್ದ. ನಡೀರಿ, ಎಲ್ಲರೂ ಹೋಗಿ ಒಟ್ಟಿಗೆ ಊಟ ಮಾಡೋಣ. ಆಯ್ತಣ್ಣ, ಬನ್ನಿ ಹೋಗೋಣ. ನಮ್ಮ ಮನೆಯಲ್ಲಿ ಚೈತ್ರವೇ